ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಈ ವರ್ಡ್ಸ್ ನೋಡಿ, ಅಬ್ರಾಡ್, ಫಾರಿನ್, ಓವರ್ಸೀಸ್. ಸೊ ಈ ಮೂರಕ್ಕೂ ಏನು ಡಿಫರೆನ್ಸ್ ಇದೆ? ನೀವು ಇವುಗಳನ್ನ ಯೂಸ್ ಮಾಡ್ಕೊಂಡು ಹೇಗೆ ಮಾತಾಡ್ತೀರಾ, ಸೆಂಟೆನ್ಸ್ನಲ್ಲಿ ಎಲ್ಲಿ ಪ್ಲೇಸ್ ಮಾಡ್ತೀರಾ ಗೊತ್ತಿದೆ. ಸೊ ಈ ವಿಡಿಯೋ ಎಂಡ್ವರೆಗೂ ನೋಡಿ, ಅದನ್ನೆಲ್ಲ ನಾನು ಹೇಳ್ಕೊಡ್ತೇನೆ. ಆ್ಯಂಡ್ ನೀವು ಮಾಡೋ ಮಿಸ್ಟೇಕ್ ಕೂಡ ಹೇಳ್ತೀನಿ, ಎಸ್ಪೆಷಲಿ ಫಾರಿನ್ ಅನ್ನೋ ವರ್ಡ್, ರೈಟ್? ಸೊ ವಿಡಿಯೋ ಎಂಡ್ವರೆಗೂ ನೋಡಿ, ನೋಟ್ಸ್ ಮಾಡ್ಕೊಳ್ಳಿ. ಫಸ್ಟ್ ಒನ್ ನೋಡಿ, ಈಗ ಅಬ್ರಾಡ್ ಇದೊಂದು ಅಡ್ವರ್ಬ್, ಅಂದರೆ ವಿದೇಶ, ವಿದೇಶಕ್ಕೆ, ವಿದೇಶದಲ್ಲಿ ಅನ್ನೋ ಮೀನಿಂಗ್ ಕೊಡುತ್ತೆ. ಸೊ ಪ್ಲೇಸ್ ಹೇಳ್ತಾ ಇದೆ, ನಾವಿರೋ ಕಂಟ್ರಿ ಅಲ್ಲ, ಅದು ಬಿಟ್ಟು ಬೇರೆ ಯಾವುದಾದ್ರೂ ಕಂಟ್ರಿ, ಅಬ್ರಾಡ್. ಸೊ ಇದನ್ನ ಯಾವಾಗಲೂ ಮೇನ್ ವರ್ಬ್ ಅಥವಾ ಹೆಲ್ಪಿಂಗ್ ವರ್ಬ್ ಆದ್ಮೇಲೆ ಹಾಕ್ತೀವಿ, ಯಾಕಂದ್ರೆ ಇದೊಂದು ಅಡ್ವರ್ಬ್ ಅಲ್ವಾ. ಇಲ್ಲಿ ನೋಡಿ, ಹೀಸ್ ಅಬ್ರಾಡ್ ಅನ್ಬೇಕು ಅಷ್ಟೇ, ಅಂದ್ರೆ ಅವನು ವಿದೇಶದಲ್ಲಿದ್ದಾನೆ. ಅಂಡ್ ನೀವು ಮಾಡೋ ಮಿಸ್ಟೇಕ್ ಏನಂದ್ರೆ ಹೀಸ್ ಇನ್ ಅಬ್ರಾಡ್ ಅನ್ನೋದು. ನೋ, ಇದು ಆಬ್ಸಲ್ಯೂಟ್ಲಿ ರಾಂಗ್. ಇದೊಂದು ಅಡ್ವರ್ಬ್, ಅದ್ರ ಹಿಂದೆ ಯಾವ ಪ್ರಿಪೋಷನ್ ಕೂಡ ಬರಲ್ಲ. ಡೈರೆಕ್ಟ್ಲಿ ಹೇಳಿ ಹೀಸ್ ಅಬ್ರಾಡ್ ಅಂತ, ಅಂದ್ರೆ ಅವನು ಅಬ್ರಾಡ್ ಅಲ್ಲಿ ಇದ್ದಾನೆ, ಅಂದ್ರೆ ವಿದೇಶದಲ್ಲಿ ಇದ್ದಾನೆ ಅಷ್ಟೇ. ಅಲ್ಲಿ ಅನ್ನೋ ಮೀನಿಂಗ್ ಕೊಡ್ತಾ ಇದೆ ಅದು ಬೈ ಡಿಫಾಲ್ಟ್. ಇಸ್ ಇಟ್ ಸ್ಟಿಲ್ ಅಬ್ರಾಡ್, ಇನ್ನೂ ವಿದೇಶದಲ್ಲಿ ಇದ್ದಾನಾ ಅಂತ ಕೇಳ್ತಾ ಇದ್ದೀವಿ. ಹ್ಯಾವ್ ಯು ಬೀನ್ ಅಬ್ರಾಡ್, ನೀವು ಯಾವತ್ತಾರು ವಿದೇಶಕ್ಕೆ ಹೋಗಿದ್ದೀರಾ ಅಂತ ಕೇಳ್ತಾ ಇದ್ದೀವಿ, ರೈಟ್? ಹ್ಯಾವ್ ಯು ಬೀನ್ ಟು ಅಬ್ರಾಡ್ ಅಲ್ಲ, ಅರ್ಥ ಆಯ್ತಲ್ವಾ? ಹಿ ಗೋಸ್ ಅಬ್ರಾಡ್ ಎವ್ರಿ ಇಯರ್, ನೋಡಿ, ಟು ಅಬ್ರಾಡ್ ಅಲ್ಲ. ಐ ಆಮ್ ಥಿಂಕಿಂಗ್ ಆಫ್ ಗೋಯಿಂಗ್ ಅಬ್ರಾಡ್, ನಾನು ವಿದೇಶಕ್ಕೆ ಹೋಗ್ಬೇಕಂತ ಯೋಚನೆ ಮಾಡ್ತಿದ್ದೀನಿ. ಯಾವ ಕಂಟ್ರಿ ಅಂತ ಗೊತ್ತಿಲ್ಲ, ಜಸ್ಟ್ ಅಬ್ರಾಡ್. ವೆನ್ ಆರ್ ಯು ಗೋಯಿಂಗ್ ಅಬ್ರಾಡ್ ಅಂತ ನೀವು ಕೇಳ್ಬೋದು. ಡೂ ಯು ವಾಂಟ್ ಟು ಸ್ಟಡಿ ಅಬ್ರಾಡ್, ನೋಡಿ, ಇನ್ ಅಬ್ರಾಡ್ ಅಲ್ಲ, ಜಸ್ಟ್ ಹೇಳಿ ಡೂ ಯು ವಾಂಟ್ ಟು ಸ್ಟಡಿ ಅಬ್ರಾಡ್ ಅಂತ. ಹಿ ವೆಂಟ್ ಅಬ್ರಾಡ್ 2 years ago. ಸೊ ಇಲ್ಲಿ ನೋಡಿ, ಯಾವ ಕಂಟ್ರಿ ಅಂತ ಹೇಳಬೇಕಂತ ನಮ್ಗೆ ಇಷ್ಟ ಇರೋದಿಲ್ಲ, ಅಥವಾ ಹೇಳಬೇಕು ಅನ್ಕೊಂಡಿರೋದಿಲ್ಲ, ಆರ್ ಗೊತ್ತಿರೋದಿಲ್ಲ, ಅವಾಗ ಅಬ್ರಾಡ್ ಅನ್ನೋ ವರ್ಡ್ ಯೂಸ್ ಮಾಡಿ, ರೈಟ್? ಹಿಸ್ ಬ್ರದರ್ ಇಸ್ ಕರೆಂಟ್ಲಿ ಅಬ್ರಾಡ್ ಡೂಯಿಂಗ್ ಸಮ್ ಬಿಸ್ನೆಸ್. ಸೊ ಗೊತ್ತಾಯ್ತಲ್ಲ, ಟು ಅಬ್ರಾಡ್, ಇನ್ ಅಬ್ರಾಡ್ ಅಂತ ಹಾಕಬೇಡಿ ಯಾವತ್ತು, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಈ ಥರ ಹೇಳ್ಬೋದು ಫ್ರಮ್ ಅಬ್ರಾಡ್ ಅಂತ, ಅಂದರೆ ವಿದೇಶದಿಂದ ಅಂತ ಹೇಳೋದಕ್ಕೆ. ಹಿ ಜಸ್ಟ್ ರಿಟರ್ನ್ಡ್ ಫ್ರಮ್ ಅಬ್ರಾಡ್ ಅನ್ಬೋದು, ಇದು ಓಕೆ, ರೈಟ್? ಅ ಡಾಕ್ಟರ್ ಫ್ರಮ್ ಅಬ್ರಾಡ್ ಟ್ರೀಟೆಡ್ ಮೈ ಬ್ರದರ್ ಅನ್ಬೋದು, ಅಂದರೆ ವಿದೇಶದಿಂದ ಬಂದ ಒಬ್ಬ ಡಾಕ್ಟರ್, ಅಂದರೆ ಫಾರಿನ್ ಡಾಕ್ಟರ್. ಫಾರಿನ್ ಯಾವಾಗ ಯೂಸ್ ಮಾಡಬೇಕು ನಾನು ಆಮೇಲೆ ಹೇಳ್ತೀನಿ. ವಿ ರಿಸೀವ್ ಮೆನಿ ಫೋನ್ ಕಾಲ್ಸ್ ಫ್ರಮ್ ಅಬ್ರಾಡ್, ಅಬ್ರಾಡಿಂದ ತುಂಬ ಫೋನ್ ಕಾಲ್ಸ್. ನಿಯರ್ಲಿ ಹಾಫ್ ದ ಸ್ಟೂಡೆಂಟ್ಸ್ ಕೇಮ್ ಫ್ರಮ್ ಅಬ್ರಾಡ್ ಅನ್ಬೋದು. ಅವರ್ ಕಂಪನಿ ಹ್ಯಾಸ್ ಮೆನಿ ಕ್ಲೈಂಟ್ಸ್ ಫ್ರಮ್ ಅಬ್ರಾಡ್, ಅಬ್ರಾಡ್ಗಳಿಂದ ಬರೋ ಕ್ಲೈಂಟ್ಸ್ ಅಂತ ಅರ್ಥ. ಮೋಸ್ಟ್ ಆಫ್ ದ ಗೂಡ್ಸ್ ಆರ್ ಇಂಪೋರ್ಟೆಡ್ ಫ್ರಮ್ ಅಬ್ರಾಡ್, ರೈಟ್? ಇಟ್ಸ್ ನಾಟ್ ಅವೈಲೇಬಲ್ ಹಿಯರ್, ವಿ ಹ್ಯಾವ್ ಟು ಬೈ ಇಟ್ ಫ್ರಮ್ ಅಬ್ರಾಡ್, ಅಬ್ರಾಡಿಂದ ಖರೀದಿ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ಫ್ರಮ್ ಅಬ್ರಾಡ್ ಅಂತ ಯೂಸ್ ಮಾಡ್ಬೋದು ನೀವು. ಆ್ಯಂಡ್ ಈಗ ನೋಡಿ, ಓವರ್ಸೀಸ್. ಹಾಂ, ಈ ಓವರ್ಸೀಸ್ ವರ್ಡ್ ನೆನ್ಪಿಟ್ಕೊಳ್ಳಿ, ಸ್ಪೆಲ್ಲಿಂಗ್ ನೆನ್ಪಿಟ್ಕೊಳ್ಳಿ. ಅಂದರೆ ಅರ್ಥ ಕಂಟ್ರೀಸ್ ದಟ್ ಆರ್ ಲೊಕೇಟೆಡ್ ಅಕ್ರಾಸ್ ದ ಸಿ. ನೋಡಿ, ಇಲ್ಲಿ ಓವರ್ ಸಿ ಅನ್ನೋ ವರ್ಡ್ ಇದೆ ಅಲ್ವಾ? ಸಿ ಅಂದರೆ ಸಮುದ್ರ, ಸಮುದ್ರದಾಚೆಯ ದೇಶ, ಸಾಗರದಾಚೆಯ ದೇಶ ಅಂತ ಹೇಳಬೇಕಾದಾಗ ಓವರ್ಸೀಸ್ ಅನ್ನೋ ವರ್ಡ್ ಯೂಸ್ ಆಗುತ್ತೆ. ಇದೊಂದು ಸ್ವಲ್ಪ ಫಾರ್ಮಲ್ ವರ್ಡ್, ಕ್ಯಾಶುವಲ್ ಆಗಿ ಅಬ್ರಾಡ್ ಅಂದ್ಬಿಡ್ತಾರೆ, ಬಟ್ ಫಾರ್ಮಲ್ ಆಗಿ ಯೂಸ್ ಮಾಡಬೇಕಂದ್ರೆ ಓವರ್ಸೀಸ್ ಅಂತಾರೆ. ಫೈನಾನ್ಷಿಯಲ್ ಟರ್ಮ್, ರೈಟ್? ಎಕನಾಮಿಕಲಿ, ಫೈನಾನ್ಷಿಯಲಿ ಮಾತಾಡೋವಾಗ, ಆರ್ ಎಜುಕೇಷನ್ ಬಗ್ಗೆ ಏನಾದರೂ ಮಾತಾಡ್ತಿದ್ರೆ ಬೇರೆ ದೇಶ ಅಂತ ಹೇಳೋವಾಗೂ ಕೂಡ ಯೂಸ್ ಆಗುತ್ತೆ. ಸೊ ಇದು ಕೂಡ ನಿಮಗೆ ಗೊತ್ತಿರಬೇಕು, ನೆನ್ಪಿಟ್ಕೊಳ್ಳಿ. ಇಲ್ಲಿ ನೋಡಿ, ಆರ್ ಯು ಪ್ಲಾನಿಂಗ್ ಟು ಸ್ಟಡಿ ಓವರ್ಸೀಸ್ ಅಂದರೆ ಅರ್ಥ ಅಬ್ರಾಡ್ ಅಂತಾನೆ, ರೈಟ್? ಸೊ ಈಗ ನೋಡಿ, ನಮಗೂ ಮತ್ತು ವೆಸ್ಟರ್ನ್ ಕಂಟ್ರೀಸ್ ಮಧ್ಯದಲ್ಲಿ ಸಮುದ್ರಗಳಿದೆ ಅಲ್ವಾ, ಅದರ ಮೇಲಿಂದ ನೀವು ಫ್ಲೈಟಲ್ಲಿ ಹೋಗಬೇಕಾಗುತ್ತೆ. ಸೊ ಅದಕ್ಕೆ ಆ ಕಂಟ್ರೀಸ್ನ ಓವರ್ಸೀಸ್ ಅಂತ ಕರೆಯೋದು. ಹಾಂ, ಇಲ್ಲೂ ಅಷ್ಟೇ, ಟು ಓವರ್ಸೀಸ್, ಇನ್ ಓವರ್ಸೀಸ್ ಅಂತ ಯೂಸ್ ಮಾಡಲ್ಲ, ಇಲ್ಲೂ ಕೂಡ ಅಷ್ಟೇ, ನೆನ್ಪಿಟ್ಕೊಳ್ಳಿ, ರೈಟ್? ದ ಕಾಸ್ಟ್ ಆಫ್ ಫ್ಲೈಯಿಂಗ್ ಓವರ್ಸೀಸ್ ಹ್ಯಾಸ್ ರೈಸನ್, ಅಂದರೆ ದೇಶಗಳಿಗೆ ಫ್ಲೈಟಲ್ಲಿ ಹೋಗುವಂಥ ಕಾಸ್ಟ್ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದೀವಿ. ಹಿಸ್ ಫಾದರ್ಸ್ ಡೂಯಿಂಗ್ ಬಿಸ್ನೆಸ್ ಓವರ್ಸೀಸ್, ಅಬ್ರಾಡಲ್ಲಿ ಬಿಸ್ನೆಸ್ ಮಾಡ್ತಾರೆ, ಈ ಥರನೂ ಹೇಳ್ಬೋದು. ದ ಪ್ರಾಡಕ್ಟ್ ಈಸ್ ಸೋಲ್ಡ್ ಬೋತ್ ಅಟ್ ಹೋಮ್ ಆ್ಯಂಡ್ ಓವರ್ಸೀಸ್. ಅಟ್ ಹೋಮ್ ಅಂದರೆ ಇಂಡಿಯಾದಲ್ಲೂ ಆ್ಯಂಡ್ ಓವರ್ಸೀಸ್ನಲ್ಲೂ, ಎರಡೂ ಕಡೆ ಈ ಪ್ರಾಡಕ್ಟ್ನ ಮಾರಲಾಗುತ್ತದೆ. ಅಟ್ ಹೋಮ್ ಅಂದರೆ ಹೋಮ್ ಕಂಟ್ರಿ, ರೈಟ್? ಇಂಡಿಯನ್ ಕಂಪನೀಸ್ ಆರ್ ಇನ್ಕ್ರೀಸಿಂಗ್ ದೇರ್ ಮಾರ್ಕೆಟ್ಸ್ ಓವರ್ಸೀಸ್. ಸಾಗರದಾಚೆ ಇರುವ ದೇಶಗಳಲ್ಲೂ ಕೂಡ ಇಂಡಿಯನ್ ಕಂಪನೀಸ್ ತಮ್ಮ ಮಾರ್ಕೆಟ್ನ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀವಿ, ರೈಟ್? ಆ್ಯಂಡ್ ಓವರ್ಸೀಸ್ನ ಅಡ್ಜೆಕ್ಟಿವ್ ಆಗಿ ಯೂಸ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಓವರ್ಸೀಸ್ ಬ್ರ್ಯಾಂಚ್, ವಿದೇಶದಲ್ಲಿರೋ ಬ್ರ್ಯಾಂಚ್. ಓವರ್ಸೀಸ್ ಸ್ಟೂಡೆಂಟ್ಸ್, ಓವರ್ಸೀಸ್ ಬಿಸ್ನೆಸ್, ಓವರ್ಸೀಸ್ ಮಾರ್ಕೆಟ್ಸ್, ಓವರ್ಸೀಸ್ ಇನ್ವೆಸ್ಟ್ಮೆಂಟ್ಸ್, ರೈಟ್? ಈ ಥರ ಯೂಸ್ ಆಗುತ್ತೆ. ಓವರ್ಸೀಸ್ ಅಂದರೆ ನೆನ್ಪಿಟ್ಕೊಳ್ಳಿ, ವಿದೇಶ ಅಂತ. ಆ್ಯಂಡ್ ಈಗ ನೋಡಿ, ಫಾರಿನ್. ಫಾರಿನ್ ಅನ್ನೋದು ಅಡ್ಜೆಕ್ಟಿವ್,
ಅಡ್ಜೆಕ್ಟಿವ್ ಆಗಿ ಯೂಸ್ ಮಾಡ್ಕೋಬೇಕು ಇದನ್ನ, ನೌನ್ ಆಗಿ ಅಲ್ಲ. ಅದೊಂದು ಪ್ಲೇಸ್ ಅಲ್ಲ ಫಾರಿನ್ ಅನ್ನೋದು. ತುಂಬ ಜನ ಅದೇ ಥರ ತಪ್ಪಾಗಿ ಯೂಸ್ ಮಾಡಿಬಿಡ್ತೀರಾ. ಇಲ್ಲಿ ನೋಡಿ, ಫಾರಿನ್ ಮಿನಿಸ್ಟರ್, ಫಾರಿನ್ ಕರೆನ್ಸಿ, ಫಾರಿನ್ ಲ್ಯಾಂಗ್ವೇಜಸ್, ಫಾರಿನ್ ಕಂಪನೀಸ್, ಫಾರಿನ್ ಮೇಡ್ ಕಾರ್ಸ್, ಅಂದರೆ ಇಂಡಿಯಾದಲ್ಲಿ ಮೇಕ್ ಆಗಿರೋ ಕಾರಲ್ಲ, ಫಾರಿನ್ನಲ್ಲೇ ನಿರ್ಮಿತವಾಗಿರೋ ಕಾರ್ಗಳು. ಈ ಥರ ಅಡ್ಜೆಕ್ಟಿವ್ ಆಗಿ ಯೂಸ್ ಆಗುತ್ತೆ ಫಾರಿನ್ ಅನ್ನೋ ವರ್ಡ್. ತುಂಬ ಜನ ಹೇಳೋದು ನೋಡಿ, ಹಿ ಲಿವ್ಸ್ ಇನ್ ಫಾರಿನ್ ಅಂತಾರೆ. ಗ್ರಾಮ್ಯಾಟಿಕಲಿ ರಾಂಗ್ ಇದು. ಯಾಕೆಂದರೆ ಫಾರಿನ್ ಅನ್ನೋದು ಒಂದು ದೇಶದ ಹೆಸರಲ್ಲ, ಸೊ ಅದೊಂದು ಪ್ಲೇಸ್ ಕೂಡ ಅಲ್ಲ. ಸೊ ಇನ್ ಅಂತ ಬರೋದೇ ಇಲ್ಲ ಆಗ, ಅಲ್ವಾ? ಹಿ ಲಿವ್ಸ್ ಫಾರಿನ್ ಅಂತಲೂ ಹೇಳಕ್ಕೆ ಬರಲ್ಲ, ಯಾಕೆಂದರೆ ಅದೊಂದು ಅಡ್ಜೆಕ್ಟಿವ್, ನೌನ್ ಆಗಿ ಯೂಸ್ ಮಾಡ್ಕೊಳಕ್ಕಾಗಲ್ಲ. ಹಿ ಲಿವ್ಸ್ ಅಬ್ರಾಡ್ ಅನ್ಬೇಕಷ್ಟೇ, ರೈಟ್? ಶಿ ಹ್ಯಾಸ್ ಅ ಸ್ಲೈಟ್ ಫಾರಿನ್ ಆಕ್ಸೆಂಟ್ ಅನ್ಬೋದು. ನೋಡಿ, ಫಾರಿನ್ ಆಕ್ಸೆಂಟ್, ಎಂಥ ಆಕ್ಸೆಂಟ್? ಫಾರಿನ್ ಆಕ್ಸೆಂಟ್. ಹಿ ಆಫನ್ ಟ್ರಾವೆಲ್ಸ್ ಟು ಫಾರಿನ್ ಕಂಟ್ರೀಸ್ ಅನ್ಬೋದು ನಾವು. ನೋಡಿ, ಫಾರಿನ್ ಕಂಟ್ರೀಸ್, ಬೇರೆ ರಾಷ್ಟ್ರಗಳು ಅಂತ ಹೇಳೋದಕ್ಕೆ. ಸೊ ನೋಡಿ, ಈ ಥರ ಯೂಸ್ ಆಗುತ್ತೆ. ಟು ಫಾರಿನ್ ಕಂಟ್ರೀಸ್ ಅನ್ಬಹುದು, ಯಾಕೆಂದರೆ ಕಂಟ್ರಿ ಬರ್ತಾ ಇದೆ ಅಲ್ವಾ. ದಿಸ್ ಸಬ್ಜೆಕ್ಟ್ ಈಸ್ ಕಂಪ್ಲೀಟ್ಲಿ ಫಾರಿನ್ ಟು ಮೀ. ನೋಡಿ, ಫಾರಿನ್ಗೆ ಇನ್ನೊಂದು ಮೀನಿಂಗ್ ಕೂಡ ಇದೆ, ಅಂದರೆ ಅನ್ಫಮಿಲಿಯರ್, ತುಂಬ ಸ್ಟ್ರೇಂಜ್, ನನಗೆ ಗೊತ್ತೇ ಇಲ್ಲದೆ ಇರೋದು ಅಂತ ಹೇಳೋದಕ್ಕೂ ಯೂಸ್ ಮಾಡ್ತೀವಿ. ದಿಸ್ ಸಬ್ಜೆಕ್ಟ್ ಈಸ್ ಕಂಪ್ಲೀಟ್ಲಿ ಫಾರಿನ್ ಟು ಮೀ ಅಂದರೆ ನನ್ನ ನಾಲೆಡ್ಜಿಂದ ಹೊರಗಿರೋದಿದು ಅಂತ ಹೇಳ್ತಾ ಇದ್ದೀವಿ. ಆ್ಯಂಡ್ ಇದಕ್ಕೆ ಇನ್ನೊಂದು ಮೀನಿಂಗ್ ಕೂಡ ಬರುತ್ತೆ. ಇಲ್ಲಿ ನೋಡಿ, ಆ್ಯಂಟಿಬಾಡೀಸ್ ನಮ್ಮ ಬಾಡಿ ಒಳಗಡೆ ಇರುತ್ತಲ್ವಾ, ಇಟ್ಸ್ ಅ ಕೈಂಡ್ ಆಫ್ ಪ್ರೋಟೀನ್. ಆ್ಯಂಟಿಬಾಡೀಸ್ ಫೈಟ್ ವಿತ್ ಫಾರಿನ್ ಸಬ್ಸ್ಟೆನ್ಸಸ್ ಅಂದರೆ ನಮ್ಮ ಬಾಡಿಯಿಂದ ಹೊರಗಡೆ ಇರುವಂಥ ಯಾವುದಾದ್ರೂ ವೈರಸ್ಗಳು, ಬ್ಯಾಕ್ಟೀರಿಯಾಗಳು ನಮ್ಮ ಬಾಡಿ ಒಳಗಡೆ ಬಂದಾಗ ಅವುಗಳನ್ನ ಫಾರಿನ್ ಸಬ್ಸ್ಟೆನ್ಸ್ ಅಂತ ಕರೀತಾರೆ. ಯಾಕೆಂದರೆ ಬಾಡಿಯಿಂದ ಹೊರಗಿರುವವು ಬಾಡಿ ಒಳಗಡೆ ಎಂಟರ್ ಆದಾಗ ಅವುಗಳಿಗೆ ಫಾರಿನ್ ಸಬ್ಸ್ಟೆನ್ಸ್ ಅಂತಾರೆ. ಸೊ ಆ್ಯಂಟಿಬಾಡೀಸ್ ಅದರ ವಿರುದ್ಧ ಫೈಟ್ ಮಾಡುತ್ತವೆ ಅಂತ ಹೇಳ್ತಾ ಇದ್ದೇವೆ. ಫಾರಿನ್ ಅಂದರೆ ಈ ಥರ ಅಡ್ಜೆಕ್ಟಿವ್ ಆಗಿ ಯೂಸ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಸೊ ತುಂಬ ಜನಕ್ಕೆ ಇದು ಗೊತ್ತೇ ಇರೋದಿಲ್ಲ, ಅವ್ರಿಗೆಲ್ಲ ಈ ವಿಡಿಯೋ ಶೇರ್ ಮಾಡಿ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ನೋಟ್ಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.